ತಡೆಯೋದಕ್ಕೆ ನೀವು ಕೂಡ ಫೇಲ್ಯೂರ್ ಆಗಿದ್ದೀರಾ ಅಂತ ಅನ್ಸುತ್ತೆ ನಿಮ್ಗೆ? ಯಾಕಂತಂದ್ರೆ ನಾನು ಕಳೆದ 8 ವರ್ಷದ ಅವಧಿಯಲ್ಲಿ ಈ ತರ ಜಾಸ್ತಿ ಆಗಿದೆ ಅಂತ ಒಂದು ಆರೋಪ. ಈಗ ಈಗ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾರ ಮೇಲೆ ಕೂಡ ಸ್ಪೆಸಿಫಿಕೇಶನ್ ಮಾಡಿಲ್ಲ ನೀವು? ನಾನೇ ಕೊಡಕ್ ನಾನೇನು ಇವನ ಅಲ್ಲ ಸರ್, ನಾನು ಯಾಕೆ ನಾನು ಯಾರ ಹೆಸರು ಕೊಡಬೇಕು? ತನಿಖಾ ಅಧಿಕಾರಿ, ನಾನು ತನಿಖಾ ಅಧಿಕಾರಿ ಅಲ್ಲ, ಜನಪ್ರತಿನಿಧಿ. ಆಯ್ತಪ್ಪ, ನನ್ನ ಜನಪ್ರತಿನಿಧಿ. ನಾನು ರೈಟಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಒಬ್ಬ ಶಾಸಕನಾಗಿ ನಾನು ತನಿಖೆ ಮಾಡೋ ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀನಿ. ನಾನು ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿ ನಾವು ತಕ್ಷಣ ಕ್ರಮ ವಹಿಸ್ತೀವಿ ಸರ್ ಇದ್ರನ್ನ ಅಂತ ಹೇಳಿದ್ದಾರೆ. ನಾನು ಡಿಕ್ಲೇರ್ ಮಾಡಕ್ಕೆ ಮೊದಲು ಸ್ಟಾರ್ಟ್ ಮಾಡೋವಾಗ ಹೇಳಿದ್ದೀನಿ, ನಾನು ಮ್ಯಾಜಿಸ್ಟ್ರೇಟ್ ಅಲ್ಲ, ಇಲ್ಲ ಜಿಲ್ಲಾಧಿಕಾರಿ, AC, ತಹಸೀಲ್ದಾರ್ ಅಲ್ಲ. ತನಿಖಾ ತಂಡ ಇರ್ತದೆ, ತನಿಖಾ ತಂಡಕ್ಕೆ ನಾನು ಮನವಿ ಕೊಟ್ಟಿದ್ದು ತನಿಖೆ ಮಾಡಿ ಯಾರಿದ್ರು ತನ್ನಿ ಅಂತ ಹೇಳಿದ್ದೀನಿ. ತರಲಿ, ಅವ್ರ ಕೆಲಸ. ಯಾರು ಆರೋಪ ಬಂದಿದ್ದಿಲ್ಲ ಅವ್ರನ್ನ ಅಮಾನತ್ನಲ್ಲಿ ಇಡಿಸಿ ತನಿಖೆ ಮಾಡಿಸಿ ಅನ್ನೋದು ಅವ್ರ ಆಗ್ರಹ. ಅವ್ರು ಹೇಳ್ದಂಗೆ ನಾವು ಮಾಡೋಕ್ಕಾಗಲ್ಲ. ಅಮಾನತ್ತಾಗೋದು, ಟ್ರಾನ್ಸ್ಫರ್ ಆಗೋದು ಯಾವತ್ತಂದ್ರೆ ಇವರೇನಾದ್ರು ಅಕ್ರಮಗಳ ಭಾಗಿಯಾಗಿದ್ದಾರಾ? SIT ಬಂದಿದ್ದಲ್ಲ, ತನಿಖೆ ರಿಪೋರ್ಟ್ ಬರಲಿ. 1 ಡೇ ಇಟ್ಕೊಳಲ್ಲ ಅವ್ರನ್ನ. ಟ್ರಾನ್ಸ್ಫರ್ ಮಾಡೋದಲ್ಲ, ಸಸ್ಪೆಂಡ್ ಮಾಡಿಸ್ತೀವಿ ನಾವು. ಅದು ಬಿಟ್ಬಿಟ್ಟು ನಾನು ಬಂದ್ಬಿಟ್ಟು ವಿರೋಧ ಪಕ್ಷ ಇವರು ಟ್ರಾನ್ಸ್ಫರ್ ಮಾಡ್ರಿ ಮಾಡ್ಬಿಡೋದಾ? ಸಸ್ಪೆಂಡ್ ಮಾಡಿ ಮಾಡ್ಬಿಡೋದಾ? ಏನಿದೆ ಅಂತ ಮಾಡಬೇಕಾಗ್ತದೆ. ತನಿಖೆ ಬರಲಿ, ರಿಪೋರ್ಟ್ ಬರಲಿ. ಇವ್ರು ಹೇಳ್ಕೊಳೋದೇನೆಲ್ಲ ಹೇಳಿಸ್ಕೊಳೋದು ಇಲ್ಲ. ನಾವು ಸರ್ಕಾರ ನಾವು ತಕ್ಷಣ ಕ್ರಮ ವಹಿಸ್ತೀವಿ, ಯಾರೇ ಆಗಿರ್ಬೋದು. ಸರ್, ಈಗ ಮಾಜಿ ಶಾಸಕರು ಮತ್ತೆ ತಹಸೀಲ್ದಾರ್ ನಡುವೆ ಅಲ್ಲಿ ಒಂದು ವಾಗ್ವಾದ ನಡೆಯುತ್ತೆ. ಅದ್ರ ಬಗ್ಗೆ ಟೀಕೆಗಳು ನಡೀತಾ ಇದೆ, ಪರ ವಿರೋಧ ಎರಡೂ ನಡೀತಿದೆ. ತಮ್ಗೇನು ಅನ್ಸುತ್ತೆ ಸರ್? ನೋಡಿ, ನಾನೊಬ್ಬ ಶಾಸಕ, ಇವತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಡಕ್ಕೆ ಬಂದೆ. ನನ್ನ ಜೊತೆಲಿ ನಮ್ಮ ಲೀಡರ್ ಒಂದು 10-15 ಜನ ಬಂದಿದ್ರು. ನಾನು ಅವ್ರಿಗೊಂದು ಮಾತು ಹೇಳಿದೆ, ಯಾರು ಮಾತಾಡಬಾರ್ದಪ್ಪ. ಅವ್ರು ಬೇರೆ ಬೇರೆ ಕೆಲಸಕ್ಕೆ ನಾನು ಜಿಲ್ಲಾಧಿಕಾರಿ ಹತ್ರ ಬರ್ತಾ ಇದ್ದೀನಿ. ಅದಕ್ಕೆ ಅವ್ರ ಕೆಲಸಗಳಿತ್ತು, ಬಂದಿದ್ರು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನನ್ನ ಜೊತೆಲಿದ್ರು. ಒಬ್ಬರು ಮಾತಾಡಿಲ್ಲ. ನಾನು ಮನವಿ ಕೊಟ್ಟಿದ್ದೀನಿ, ತನಿಖೆ ಮಾಡಿಸಿದ್ರೆ ನನ್ನ ಜವಾಬ್ದಾರಿ, ಶಾಸಕನ ಜವಾಬ್ದಾರಿ. ಮಾಜಿ ಶಾಸಕರು ಕೂಡ ಅಷ್ಟೇ ರೀ. ಬರಬಾರ್ದು ಅಂತಲ್ಲ, ಕೇಳಬಾರ್ದು ಅಂತಲ್ಲ, ಇಂಥವನ್ನೆಲ್ಲ ವಿರೋಧ ಮಾಡಬೇಕು, ಖಂಡನೆ ಮಾಡಬೇಕು. ಆದರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಆ ನಡ್ಕೊಂಡ ರೀತಿ ಇತ್ತಲ್ಲ, ಇದು ನಾನು ಮಾತಾಡೋದಲ್ಲ, ಜನರಲ್ ಟಾಕ್, ಪಬ್ಲಿಕ್ ಮಾತಾಡ್ತಾ ಇರೋದು ಇದು ಸರಿ ಇಲ್ಲ. ಒಬ್ಬ ತಾಲೂಕು ದಂಡಾಧಿಕಾರಿ ಮುಂದೆ ಒಬ್ಬ ಮಾಜಿ ಶಾಸಕರಾಗ್ಬೋದು, ಇಲ್ಲ ಶಾಸಕರುಗಳಾಗ್ಬೋದು, ಈ ರೀತಿ ಸರಿ ಇಲ್ಲ ಅಂತ ಹೇಳ್ತಾರೆ. ನಾನು ಕೂಡ ಜನ ಇಲ್ವಾ? ಇವತ್ತು ತಹಸೀಲ್ದಾರ್ DC ಮುಂದೆ ಬಂದು ನಾನು ಕೂಡ ಮಾಡ್ಬೋದಲ್ಲ. ಆದರೆ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥಕೊಬೇಕಾಗ್ತದೆ. ಅವತ್ತನ್ನ ರೀತಿ ಕರೆಕ್ಟ್ ಅಲ್ಲ. ನಾನು ಹೇಳಿದ್ದೀನಿ, ಇದನ್ನ ಇವತ್ತಲ್ಲ ಹೇಳಿದ್ದು, ನಾನು ಅವತ್ತು ಹೇಳಿದ್ದೀನಿ, ಈ ರೀತಿ ಕರೆಕ್ಟ್ ಅಲ್ಲ. ಆದರೆ ನೀವೇನು ಅಕ್ರಮ ಆಗಿದೆ ಅಂತೇಳಿ ನೀವು ಇದು ಮಾಡ್ತಾ, ಅದಕ್ಕೆ ನಾನು ಇರೋದಲ್ಲ. ಸರ್, ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಕೇಸ್ ಕೊಡಿ ಅಂತಂದ್ರೆ ಯಾರು ಆಫೀಸರ್ ಕೊಡ್ಲೇಬೇಕು, ತನಿಖೆ ಮಾಡಿದ್ಬೇಕು, ಕೊಡ್ಲೇಬೇಕಲ್ಲ. ತನಿಖೆ ಮಾಡಿದಾಗ ಯಾರು ತಪ್ಪಿಸ್ತರು, ಅಧಿಕಾರಿಗಳು ಯಾರ್ಯಾರಿದ್ದಾರೆ, ಅಕ್ರಮ ಮಾಡೋಂಥ ದಾಖಲೆ ಸೃಷ್ಟಿ ಮಾಡೋನು ಯಾರಿದ್ದಾರೆ, ಆ ಸೃಷ್ಟಿ ಪ್ರಕಾರ ಅಕ್ರಮ ಮಾಡ್ಕೊಂಡೋನ ಯಾರ್ಯಾರಿದ್ದಾರೆ, ನನ್ನ ಪರವಾಗಿರೋರು ಯಾರ್ಯಾರು ಅವರೇ. ನನ್ನ ಪರವಾಗಿರೋರು ಯಾರೇ ಆಗಿರ್ಬೋದು, ಬೇರೆಯವರು ಬೇರೆ ಲೀಡರ್ ಪರವಾಗಿ ಯಾರೇ ಆಗಿರ್ಬೋದು, ಬರಲೇಬೇಕು ಅನ್ನೋದು ನನ್ನ ಆಸೆ. ನನ್ನ ಆಸೆ ಏನಂದ್ರೆ, ನಮ್ಮಲ್ಲಿ ಏನಾಗಿದೆ ಅಂದ್ರೆ ಗೊತ್ತಾ, ನಮ್ಮಲ್ಲಿ ಯಾರು ಇಲ್ರಿ ಅಂತವರು. ಇರ್ಬೋದನ್ನೋ ಒಬ್ಬರೇ ಇಬ್ಬರು ಮುಲಾಜಿಲ್ದ್ರೆ ಅವ್ರಿಗೂ ಆಗಲಿ. ಇರೋದೇ ದೊಡ್ಡ ಟೀಮ್ ಅಲ್ಲೇದೆ. ನಮ್ಮ ಹತ್ರ ಆ ಟೀಮ್ ಇಲ್ಲ ರೀ. ನಮ್ಮ ಹತ್ರ ನೋಡಿ, ತೀಟೆಗಳು, ತಕ್ರಾರುಗಳು, ಅವು ಇವು ನಮ್ಮವ್ರಿಗೆ ಗೊತ್ತಿಲ್ಲ ರೀ. ಇವ್ರು ಮಾತಾಡಿ ಏನಾಯ್ತಪ್ಪ, ಸುಪ್ರೀಂ ಕೋರ್ಟು, ಹೈಕೋರ್ಟು 2.5 ವರ್ಷ ಪ್ರಚಾರ ಅಲ್ವಾ? ಏನಂತ ಅಕ್ರಮ MLA ಆಗ್ಬಿಟ್ಟವ್ರೆ. ಏನು ಪಾಪ ಅಧಿಕಾರಿಗಳಿಗೆ ಎಷ್ಟು ಸರಿ. ಯಾರೋ ವೆಂಕಟರಾಜು DC, ಅವನ ಯಾರೋ ಆಫೀಸರ್ಸು, ಯಾರ್ಯಾರೋ ಆಫೀಸರ್ಸು ಹೈಕೋರ್ಟು, ಸುಪ್ರೀಂ ಕೋರ್ಟು ಅಲಿಸಿದ್ರಲ್ರಿ. ಏನ್ ಸಿಕ್ತೀನಿ ನಿಂಗೆ? ನಾನು ಸ್ಥಳೀಕರಿ, ಯಾವ ಊರಲ್ಲಿ ಏನ್ ಜಮೀನು ಏನಾಗಿದೆ ಅಂತ ನನಗೂ ಗೊತ್ತದ್ರಿ. ಪ್ರಚಾರಕ್ಕಾಗಿ ಜಮೀನು ಆರೋಪಗಳು ಮಾಡ್ತಿರೋದಂತ ನೀವು ಹೇಳ್ತೀರಾ? ಅರ್ಥ ಆಗಲ್ವಾ ನಿಮ್ಗೆ? ಅರ್ಥ ಆಗಲ್ವಾ? ಆದರೆ ಇದ್ದರೆ ನಾನು ಕೂಡ ಅಕ್ರಮ ವಿರುದ್ಧ ಹೋರಾಟ, ಅಕ್ರಮ ಪರ ಇಲ್ಲ. ಅದಕ್ಕೆ ನಾನು ಕೂಡ ರೈಟಿಂಗ್ ಅಲ್ಲಿ ರೆಸ್ಪೆಕ್ಟ್ ಆಗಿ ಹೋಗಿ ಜಿಲ್ಲಾಧಿಕಾರಿ SP ಅವ್ರನ್ನ ಕರೆಸಿ, ನಾನು 2 ದಿನ ಮೊದಲೇ ಟೈಮ್ ತಗೊಂಡು, ಸರ್ ಬರ್ಬೇಕು ನೀವು ಅಂತೇಳಿ ನಾನು ಟೈಮ್ ತಗೊಂಡು ನನ್ನ ಮನವಿಯನ್ನು ಕೊಟ್ಟಿದ್ದೇನೆ.